ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ಮತ್ತು ಮೆಟ್ಲಿಂಗ್ ರೋಡ್ ನೋಡಿ, ಜಲ್ಲಿ ರೋಡ್ ಇದು ಕೊಂದ್ಕೊಂಡಿರೋಂಥ ಜಾಗನೇ ಈ ಫಾರಮ್ ಹೌಸು. ನೋಡಿ ನಿಮಗೆ ವಿತ್ TC ಎಲ್ಲ ಇದೆ ನೋಡಿ. ಈ ಥರ ಎಲ್ಲ ಒಂದು ಬ್ರಿಡ್ಜ್ ಎಲ್ಲ ಮಾಡ್ಕೊಂಡಿದ್ದಾರೆ ಕಾಲುವೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಲುವೆ ನೀರು ಹರಿತಾ ಇದೆ ನೋಡಿ. ಇದರಲ್ಲಿ 3 ಬೋರ್ ಇದೆ ನೋಡಿ ವಿತ್ TC, ಮತ್ತು ನಿಮಗೆ ವಿದ್ಯುತ್ ಲೈನು ಇದೆ. ನೋಡಿ ಇಳಿಯೋದಕ್ಕೋಸ್ಕರ ಒಂದು ಸ್ಟೆಪ್ ಥರನೂ ಮಾಡ್ಕೊಂಡಿದ್ದಾರೆ. ನೋಡಿ ಈ ಜಾಗಕ್ಕೆ ನಿಮಗೆ 2 ಕಡೆ ರೋಡ್ ಇದೆ. ಹಿಂಗೂ ರೋಡ್ ಇದೆ ಮತ್ತು ಹಿಂಗೂ ರೋಡ್ ಇದೆ, ಮತ್ತು ಇನ್ನೊಂದು ಆ ಸೈಡು ರೋಡ್ ಇದೆ ನೋಡಿ. ಈ ಕಡೆನೂ ಒಂದು ರೋಡ್ ಇದೆ. ಜಮೀನು ಆ ಸೈಡಿಂದ ಬಂದ್ವಲ್ಲ, ಈ ಸೈಡೂ ಒಂದು ರೋಡ್ ಇದೆ. ಇದೊಂದು ಜಮೀನು ತೊಗೊಂಡ್ರೆ ಈ 1 ಎಕರೆ, 2 ಕಡೆ ನಿಮಗೆ ರೋಡ್ ಕನೆಕ್ಟಿವಿಟಿ ಸಿಗ್ದಂಗೆ ಆಗುತ್ತೆ ನೋಡಿ. ಟಾರ್ ರೋಡ್ ಇದು ನೋಡಿ. ನಿಮಗೆ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿರೋ ತೆಂಗಿನ ತೋಟ ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ತುಂಬಾ ಚೆನ್ನಾಗಿದೆ ತೋಟಗಳು ನೋಡಿ. ಎಂಟ್ರಿ ಇದು ನೋಡಿ. ಇದರಲ್ಲಿ ಒಂದು ಗೋಬರ್ ಗ್ಯಾಸ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಒಂದು ಅಲ್ಲಿ ಓನರ್ ಹೌಸು ಇದೆ, ಲೇಬರ್ ಹೌಸು ಇದೆ ನೋಡಿ. ಇದರಲ್ಲಿ 300 ತೆಂಗಿನ ಮರ ಇದೆ, 300 ತೆಂಗಿನ ಮರ, 650 ಅಡಿಕೆ ಮರ ಇದೆ. ಇದರಲ್ಲಿ ಜಾಯ್ಕಾಯಿ ಅಂತ ಒಂದು ಮಸಾಲೆ ಪದಾರ್ಥ ಬರುತ್ತೆ, ಅದು 650 ಗಿಡಗಳಿದೆ. ಮತ್ತು ನಿಮಗೆ ಈ ಮೋಲ್ಡ್ ಮನೇಲಿ 2 ಬೆಡ್ರೂಮ್ ಇದೆ. 2 ಬೆಡ್ರೂಮು ಮತ್ತು ಒಂದು ಒಳಗಡೆ ಟಾಯ್ಲೆಟ್ ಇದೆ. ಮತ್ತು ಈಚೆಗಡೆನೂ ಲೇಬರ್ ಹೌಸ್ಗೆ ಅಂತ ಇಲ್ಲೊಂದು ಟಾಯ್ಲೆಟ್ ಮಾಡಿದ್ದಾರೆ ಮೇಲ್ಗಡೆ ನೋಡಿ, ಹೊಸದು. ಮತ್ತು ಲೇಬರ್ಗೆ ದೊಡ್ಡದು ಒಂದು 25 ಅಡಿ 50 ಅಡಿಗೆ ಲೇಬರ್ ಹೌಸ್ದು ಶೆಡ್ ಮಾಡಿದ್ದಾರೆ, ಮತ್ತು ಹಸು ಶೆಡ್ ಅದು ನೋಡಿ. ತುಂಬಾ ಚೆನ್ನಾಗಿದೆ. ಮತ್ತು ಸೋಲಾರೆಲ್ಲ ಇದೆ. ನಿಮಗೆ ಯಾವಾಗಲೇ ತೋರಿಸಿದ್ನಲ್ಲ ಗೋಬರ್ ಗ್ಯಾಸು ನೋಡಿ, ಮತ್ತು ಹಸು ಶೆಡ್ಡು, ಕುರಿ ಶೆಡ್ಡು, ಮತ್ತು ಒಂದು ಸಂಪು ಕೋಳಿ ಸಾಕೋಕ್ಕೆ ಅಂತ ಮಾಡಿರೋದು, ಮೀನು ಮತ್ತು ಮೇಲ್ಗಡೆ ಕೋಳಿ, ಪ್ರತಿಯೊಂದು ಗಿಡನೂ ಇದೆ. ತುಂಬಾ ಚೆನ್ನಾಗಿದೆ ಜಾಗ ಇದು. ಆ್ಯಕ್ಚುಲಿ ಇದು 4 ಎಕರೆ ಅಲ್ಲ, 3 ಎಕರೆ 11 ಗುಂಟೆ ಇದು. ನಿಮಗೆ 300 ತೆಂಗಿನ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಜೇನು ಸಾಕಾಣಿಕೆ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತೋಟ ಮಾತ್ರ ಸಖತ್ತಾಗಿದೆ ನೋಡಿ. ಹಸು ಗೊಬ್ಬರನ ತಗೊಂಬಂದು ಒಂದೊಂದು ತೆಂಗಿನ ಗಿಡಕ್ಕೂ ಹಾಕ್ಬಿಡ್ತಾರೆ ಇವರು. 300 ತೆಂಗಿನ ಮರ ಇದೆ ನೋಡಿ. ಮನೆ ಕೋಳಿ ಎಲ್ಲ ಸಾಕಿದ್ದಾರೆ. ನುಗ್ಗೆ ಮತ್ತು ಬಾಳೆ ಅವೆಲ್ಲ ಲೆಕ್ಕನೇ ಇಲ್ಲ, ಬೇಜಾನಿದೆ ನೋಡಿ. ಯಾಲಕ್ಕಿ ಒಂದು 500 ಗಿಡ ಇದೆ, ಮತ್ತು ಮೆಣಸು ಅಷ್ಟೇ ನಿಮ್ಮೊಂದು 300-400 ಗಿಡಗಳೆಲ್ಲ ಇದೆ. ಇಲ್ಲ ನಾನು ಮಾಡ್ತಾ ಇರೋದು ಎಲ್ಲ ತೆಂಗಿನ ಮರದ ಹತ್ರನೂ ನುಗ್ಗೆ ಗಿಡ ಇರ್ತವೆ. ಚೆನ್ನಾಗಿದೆ ನೋಡಿ. ಕರಿಬೇವು, ಎಲ್ಲ ಥರ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ, ಮಸಾಲೆ ಗಿಡಗಳು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ತೋಟ ಮಾತ್ರ. ನಿಮಗೆ 2 ಕಡೆ ರೋಡ್ ಫೇಸ್ ಬರುತ್ತೆ. ಇದೊಂದು ಜಾಗ 3 ಎಕರೆ ಅಂದ್ಕೊಂಡೆ ನೀವು ತಗೊಳ್ತೀನಿ ಅಂದರೆ ಈ ಟೋಟಲ್ ಒಂದು 10 ಎಕರೆ ಮಾಡ್ಬೋದು. ಇದೆಲ್ಲ ಅಕ್ಕಪಕ್ಕ ಎಲ್ಲ ಜಾಗಗಳು ಕೊಡ್ತಾರೆ. ಅವರೇ ಹೇಳಿದ್ರು ಕೊಡ್ತಾರೆ ಅಂತ. ಸಪ್ರೇಟ್ ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಕೇಳಿದೆ. ಎಲ್ಲ ಆಲ್ರೆಡಿ ಕೊಡೋಕೆ ರೆಡಿ ಇದ್ದಾರೆ. ಮತ್ತು ಪ್ರತಿಯೊಂದಕ್ಕೂ ನಿಮಗೆ ಡಿಪ್ಲಿಕೇಶನ್ ಮಾಡಿದ್ದಾರೆ.
ಮತ್ತು ನಿಮಗೆ ನೋಡಿ ಈ ಥರ ಎಲ್ಲ ಗೋಬರ್ ಗ್ಯಾಸ್ದು ಪ್ರತಿಯೊಂದಕ್ಕೂ ಪೈಪ್ ಲೈನ್ ಮಾಡಿದ್ದಾರೆ. ಎಲ್ಲ ಗಿಡಕ್ಕೂ ಹೋಗೋ ಥರ ವಾಲ್ ಸಿಸ್ಟಮ್ ಮಾಡಿಸಿ ಹೆಂಗಿದೆ ಅಂದರೆ ತೋಟ ಇದು ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ. ಈಗ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಮಾಡಿರೋದು, ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡ್ದೇನೆ ಮಾಡಿರೋದ್ರಿಂದ ಇವ್ರಿಗೆ ಈ ತೋಟ ಓನರ್ ಇದಾರಲ್ಲ ಅವ್ರಿಗೆ ಪ್ರಶಸ್ತಿನೇ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ತೋಟ ಮಾಡಿದ್ದಾರೆ. ಅವ್ರು ಪ್ರತಿಯೊಂದು ಎಲ್ಲ ಥರ ಗಿಡ ಇದೆ. ನಿಮಗೆ ಪ್ರತಿಯೊಂದು ನಾನು ಬರೆದು ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ ಎಷ್ಟು ಗಿಡಗಳಿದೆ ಅಂತ. ಬೇಜಾನ್ ಗಿಡ ಇದೆ, ತುಂಬಾ ಚೆನ್ನಾಗಿದೆ ತೋಟ ಮಾತ್ರ. ಏನಾಯ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಒಂದು ಬಾವಿನೂ ಇದೆ, ಮೋಟ್ರ್ ಹೌಸ್ ಅದು, ಮಿಷಿನ್ ಮನೆ ಅಂತಾರಲ್ಲ ಅದು, ಮತ್ತು ಟೀಕ್ ಮರಗಳು ಇದೆ. ಅದನ್ನೆಲ್ಲ ಆಮೇಲೆ ನಿಮಗೆ ಎಲ್ಲ ಬರದೇ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲ, ಟೀಕ್ ಮರಗಳೆಲ್ಲ ಕಟಾವಾಗಿ ಬಂದಿದೆ. ಎಲ್ಲ ಒಂದು 20 ವರ್ಷದ ಮೇಲೆ ಇರೋವಂಥ ಮರಗಳಿಗೂ. ನೋಡಿ ನಾನು ಆವಾಗಲೇ ನಿಮ್ಗೆ ತೋರಿಸಿದ್ನಲ್ಲ, ಇದು ಗೇಟು ಹಿಂಗೂ ಕೂಡ ಬರ್ಬೋದು, ನೀವು ಹಂಗೂ ಕೂಡ ಬರ್ಬೋದು. ಅದು ಟಾರ್ ರೋಡು, ಇದು ಕೂಡ ಜಲ್ಲಿ ರೋಡು, ಇದು ಕೂಡ ಟಾರ್ ರೋಡ್ ಇರ್ತದೆ ಮುಂದಿನಿಂದಲೇ. ಇದು ಕೂಡ ದೊಡ್ಡ ರೋಡ್. ಇದು ನಿಮಗೆ 2 ಬೋರ್ ಇದೆ, 1 TC ಇದೆ, ತುಂಬಾ ಚೆನ್ನಾಗಿದೆ. ಬಾಳೆ ಏನು ಲೆಕ್ಕ ಇಲ್ಲ, ಬೇಜಾನ್ ಹಾಕಿದ್ದಾರೆ. ಎಲ್ಲ ತಕ್ಕೂ ಒಂದು ಚೂರು ಗ್ಯಾಪ್ ಇಲ್ಲ, ಹಂಗೆ ಫಿಲ್ ಮಾಡಿದ್ದಾರೆ. ಯಾವುದೋ ಒಂದು ಕಾಡಿಗೆ ಬಂದಂಗೆ ಐತೆ, ಅಷ್ಟು ಚೆನ್ನಾಗೈತೆ. ತುಂಬಾ ಒತ್ತಾಗಿ ಎಲ್ಲ ಸಾಕತ್ತಾಗಿ ಹಾಕಿದ್ದಾರೆ. ಮದ್ದೂರಿಂದ ಈ ಲ್ಯಾಂಡ್ಗೆ 15 ಕಿಲೋಮೀಟರ್ ಆಗುತ್ತೆ, 15 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮೈಸೂರೊಳಗೆ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಗೆ ಈ ಜಾಗದಿಂದ 80 ಕಿಲೋಮೀಟರ್ ಇಲ್ಲ 85 ಕಿಲೋಮೀಟರ್ ಒಳಗಡೆ ಆಗುತ್ತೆ.